ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ, ಇವಾಗ 1 ವೀಕ್ ಬ್ಯಾಕು ಒಬ್ರು ಕಮೆಂಟ್ ಮಾಡಿದರು, 7 ಮಂತ್ ಬೇಬಿ ಇದೆ, ರಾಗಿ ಸೇರಿ ತಿಂತಾ ಇಲ್ಲ, ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾಯಿದ್ರು. ರಾಗಿ ಸೇರಿ ಅಕಸ್ಮಾತ್ ಏನಾದರೂ ಮಗು ತಿಂದಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಅಂತಂದರೆ, ಒಂದು ಸ್ವಲ್ಪ ಅಕ್ಕಿ ಮತ್ತು ಒಂದು ಕ್ಯಾರೆಟು ಮತ್ತು ಒಂದು ಪಾಲಕ್ಕೆಲೆ, ಈ ಥರ 3 ಕುಚ್ಚಿ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು 5-6 ವಿಜಿಲ್ ಕೂಗಿಸಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಸ್ಮೂತಾಗಿ, ಇಲ್ಲಾಂದರೆ ನೀವು ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮೆತ್ತಗೆ ಮಾಡಿ, ಇವಾಗ ರಾಗಿ ಸರಿ ಮಾಡಿದಾಗ ಹೇಗಿರುತ್ತೋ ಅದೇ ಥರ ಮಾಡಿಬಿಟ್ಟು ಮಗುಗೆ ಕೊಟ್ಟರು ನಡೆಯುತ್ತೆ. ಯಾಕಂದರೆ ಮಕ್ಕಳಿಗೆ ಟೇಸ್ಟು ಬೇಕಾಗುತ್ತೆ. ಅದು ಕೊಡೋದ್ರಿಂದ ಮಕ್ಕಳು ಬೇಗ ರಾಗಿ ಸರಿ ಒಂದೊಂದು ಸಾರಿ ತಿನ್ಕೊತಾರೆ, ಒಂದೊಂದು ಸಾರಿ ಇಲ್ಲ. ನೀವೇನು ಮಾಡಬೇಕಂದ್ರೆ 1 ಸ್ಪೂನು ಅಥವಾ 2 ಸ್ಪೂನ್ ಮಾಡಿಬಿಟ್ಟು ರಾಗಿ ಸರಿನ ಒಂದು ಬೆರಳಲ್ಲಿ ತೊಗೊಂಡು ಕಾಲ ಮೇಲೆ ಮಗುನ ಮಲಗಿಸಿ ಒಂದು ಬೆರಳಲ್ಲಿ ತೊಗೊಂಡು ಹಿಂಗೆ ತಿನ್ನಿಸ್ಬೇಕಾಗುತ್ತೆ. 2 ಕೈ ಹಿಡ್ಕೊಂಡು ಹಿಂಗೆ ತಿನ್ನಿಸಿದ್ರೆ ತಿನ್ಕೊಳ್ಳುತ್ತೆ. ಅಕಸ್ಮಾತ್ ತಿಂದಿಲ್ಲ ಅಂತಂದರೆ ಇವಾಗ ಜೀನಿ ಸರಿ ಅಂತಂದೇಳಿ ಸಿಗುತ್ತೆ. ಅದಾದರೂ ಇವಾಗ ಎಷ್ಟು ಮಂತ್ ಮಕ್ಕಳಿಗೆ ಅಂದರೆ 5 ಮಂತು, ಇಲ್ಲಾಂದರೆ 1 ಇಯರ್ ಮಕ್ಕಳಿಗೆ, ಇಲ್ಲಾಂದರೆ 2 ಇಯರ್ಸ್ ಮಕ್ಕಳಿಗೆ ಈ ಥರ ನೀವು ಹೋಗಿ ಕೇಳಿದಾಗ ಕೊಡ್ತಾರೆ. ಅವ್ರು ಕೇಳಬೇಕು, ನೀವು ಈ ಥರ 7 ಮಂತ್ ಇದೆ ಬೇಬಿಗೆ, ಜೀನಿ ಸರಿ ಬೇಕು ಅಂತ ಕೇಳಿದರೆ ಅವರು ಕೊಡ್ತಾರೆ. ಫಸ್ಟ್ ಇಲ್ಲಾಂದರೆ ಅವರೇ ಕೇಳಿಬಿಡ್ತಾರೆ, ಎಷ್ಟು ವರ್ಷ ಮಗುಗೆ ಅಂತ ಕೇಳ್ತಾರೆ, ಕೇಳಿಬಿಟ್ಟು ಕೊಡ್ತಾರೆ. ಅದಾದರೂ ತಿನ್ನಿಸ್ಬೋದು. ಇಲ್ಲಾಂದರೆ ಸರ್ಲಾಕು ಬರುತ್ತೆ, ಸರ್ಲಾಕಾದರೂ ಕೊಡಿ. ರಾಗಿ ಸರಿ ತಿಂದಿಲ್ಲ ಅಂದರೆ ಮಾತ್ರ ಸರ್ಲಾಕ್ ಕೊಡಿ, ಇಲ್ಲ ಅಂದರೆ ಜೀನಿ ಸರಿ ಕೊಡಿ. ಇಲ್ಲ ಅಂತಂದರೆ ಇದೇ ನಾನು ಹೇಳಿದ್ನಲ್ವ, ಇಷ್ಟು ಅಕ್ಕಿ, ಮತ್ತು ಇಲ್ಲಾಂದರೆ ಬೆಂಡೆಕಾಯಿ, ಮತ್ತು ಇನ್ನೇನು ಇದೆಲ್ಲ ಒಂಚೂರು ತೊಗರಿಬೇಳೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸ್ಮ್ಯಾಶ್ ಮಾಡಿ ತಿನ್ನಿಸಿ. ಮಕ್ಕಳಿಗೆ ಟೇಸ್ಟ್ ಗೊತ್ತಾಗುತ್ತಲ್ವ, ಆವಾಗ ಚೆನ್ನಾಗಿ ತಿನ್ಕೊಳ್ಳುತ್ತೆ. ಒಂದು ಸರಿ ರಾಗಿ ಸರಿ ಕೊಡಿ, ಒಂದು ಸರಿ ಇದು ಅನ್ನದ ಐಟಮ್ದು ಕೊಡಿ. ಅನ್ನದ ಐಟಮ್ ಅಂದರೆ ಅನ್ನನೇ ಕೊಡಬೇಡಿ, ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡಿ. ಈ ಥರ ಎಲ್ಲ ಐಟಮ್ಸ್ ನಾನು ಹೇಳಿದ್ದನ್ನು. ಓಕೆ, ಇವಳು ಮಲ್ಕೊಂಡವಳು ಎದ್ಬಿಟ್ಲು ನನ್ನ ಧ್ವನಿ ಕೇಳಿ. ಅದಕ್ಕಾಗಿ ವಿಡಿಯೋ ಸ್ವಲ್ಪ ಸ್ಟಾಪ್ ಮಾಡಿ ಇವಳನ್ನ ಕರ್ಕೊಂಡು ಬಂದೆ. ಇದೆ ನಾನು ಅಕ್ಕಿದೆಲ್ಲ ಹೇಳಿದ್ನೆ ಅಲ್ವಾ, ಒಬ್ಬೊಬ್ಬರು ಇಷ್ಟೊಂದೆಲ್ಲ ತರಕಾರಿ ಹಾಕಿ ತಿನ್ನಿಸ್ಬೇಕಾ ಮಕ್ಕಳಿಗೆ ಅಂತಂದೇಳಿ ಕೇಳ್ತೀರಾ. ನಾನು ಅಷ್ಟು ಹಾಕ್ಬಿಡಿ ಅಂತ ಹೇಳಿಲ್ಲ. ಒಂದು ಅರ್ಧ ಕ್ಯಾರೆಟ್ ತೊಗೊಳ್ಳಿ, ಅರ್ಧ ಕ್ಯಾರೆಟ್, ಇಲ್ಲಾಂದರೆ ಪಾಲಕ್ ಇರುತ್ತಲ್ವ, ಪಾಲಕ್ಕು ತುಂಬ ಒಳ್ಳೆಯದು. ಒಂದೇ ಒಂದು ಎಲೆ ಪಾಲಕ್ಕು, ಮತ್ತು ಅಕ್ಕಿ ಇಷ್ಟು ಅಕ್ಕಿ, ಒಂಚೂರು ತೊಗರಿಬೇಳೆ ಇಷ್ಟು, ಇವು 3-4 ಹಾಕ್ಬಿಟ್ಟು ಚೆನ್ನಾಗಿ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸಿ, ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂಚೂರು ತುಪ್ಪ ಹಾಕಿ ಮಗುಗೆ ತಿನ್ಕೊಳ್ಳುತ್ತೆ. ಅದು ತಿಂದಾದಮೇಲೆ ಇವಾಗ ಬೆಳಗ್ಗೆ ಅದು ಕೊಟ್ಟಿರ್ತೀರಲ್ವ, ಸಾಯಂಕಾಲ ಟೈಮು ಒಂದು ಸ್ವಲ್ಪ ರಾಗಿ ಸರಿ ಆ ಥರ ತಿನ್ನಿಸಿ. ಇಲ್ಲಾಂದರೆ ರಾತ್ರಿ ಆದರೂ ಅನ್ನದ ಐಟಮ್ ಕೊಡಿ, ಬೆಳಿಗ್ಗೆ ಆದರೂ ರಾಗಿ ಸರಿ ಈ ಥರ ಕೊಡಿ. ಇದೇ ಥರ ಮಾಡ್ತಾ ಹೋಗಿ, ಆವಾಗ ಮಕ್ಕಳಿಗೆ ತಿನ್ಕೊಳ್ಳುತ್ತಾ. ಇಲ್ಲಾಂದರೆ ಒಂದೇ ಥರ ಇದು ತಿನ್ನಿಸಿದ್ರೆ ನಾವೇನಾಗುತ್ತೆ ಅಂದರೆ ಮಕ್ಕಳಿಗೆ ಬೋರ್ ಬಂದುಬಿಡುತ್ತೆ. ಇವಾಗ ಬೆಳಗ್ಗೆನೂ ರಾಗಿ ಸರಿ, ರಾತ್ರಿನೂ ರಾಗಿ ಸರಿ ಅಂತಂದಾಗ ಏನಾಗುತ್ತೆ ಅಂದರೆ ಪಾಪ ಅವಕ್ಕೆ ಏನು ಮಾಡುತ್ತೆ ಹೇಳಿ ಅಲ್ವಾ. ಅದಕ್ಕೋಸ್ಕರ ಅವಕ್ಕೂ ಬೇಜಾರಾಗುತ್ತೆ. ಸ್ವಲ್ಪ ಚೇಂಜಸ್ ಇರಲಿ ತಿನ್ನಿಸೋದ್ರಲ್ಲಿ, ಆವಾಗ ಮಕ್ಕಳು ಖುಷಿಯಿಂದ ತಿಂತಾರೆ. ಓಕೆ, ಗೊತ್ತಾಯ್ತಲ್ವ ನಾನು ಹೇಳಿದ್ದು. ರಾಗಿ ಸರಿ ಅಕಸ್ಮಾತ್ ಮಗು ತಿಂದಿಲ್ಲ ಅಂತಂದರೆ ನೀವು 1 ವರ್ಷದವರೆಗೂ ಸರ್ಲಾಕ್ ಕೊಡ್ಬೋದು. 1 ವರ್ಷ ಅಥವಾ 2 ವರ್ಷದವರೆಗೂ ಸರ್ಲಾಕ್ ಕೊಡ್ಬೋದು ಅನಿಸುತ್ತೆ. ಯಾಕಂದರೆ ನಾನು ಸರ್ಲಾಕ್ ಕೊಟ್ಟಿಲ್ಲ ಮಕ್ಕಳಿಗೆ, ನಾನು ಒಂದೇ ಸರಿ ರಾಗಿ ಸರಿನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಮತ್ತು ಅದಾದಮೇಲೆ ಇಲ್ಲ ಅಂತಂದರೆ ನೀವು ಅದೇ ಹೇಳಿದ್ನಲ್ವ, ಅದೇ ಜೀನಿ ಸರಿ ಸಿಗುತ್ತೆ, ಅದಾದರೆ ತಿನ್ನಿಸಿ. ಇಲ್ಲಾಂದರೆ ಇದೆ ನಾನು ಹೇಳಿದ್ನಲ್ಲ ರೈಸ್ ಐಟಮ್ಸು, ಅದು ತಿನ್ನಿಸ್ಬೋದು. 6 ಮಂತ್ ಇಂದನೇ ತಿನ್ನಿಸ್ಬೋದು. ಓಕೆ, ಈ ಥರ ಸ್ವಲ್ಪ ಏನಂದರೆ ಮಗುಗೆ ಮೋಷನ್ ಪ್ರಾಬ್ಲಮ್ ಆಗಬಾರ್ದು. ನಾವೇನು ತಿನ್ನಿಸಿದ್ರೂ ಮೋಷನ್ ಪ್ರಾಬ್ಲಮ್ ಆಗಬಾರ್ದು ಮಗುಗೆ. ಒಂದು ಸ್ವಲ್ಪ ನಾವು ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಮಗುಗೆ ಈಸಿಯಾಗಿ ಡೈಜೆಷನ್ ಆಗಿ ಮೋಷನ್ ಮಾಡುತ್ತೆ.
ಓಕೆ. ಒಂದು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿ, ಏನೇ ಕೊಟ್ಟರು ತುಪ್ಪ ಹಾಕಿ ತಿನ್ನಿಸಿ. ನೀವೇನಾದರೂ ಬಿಸಿ ಬಿಸಿ ಅನ್ನ ಮಾಡಿದರೆ ಅದು ಮಧ್ಯೆ ಇರುತ್ತಲ್ವ ಅನ್ನ, ಅದು ತಕ್ಕೊಂಡು ಸ್ವಲ್ಪ ಸ್ಪೂನ್ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಿ. ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ, ಆಮೇಲೆ ಬೇಳೆ ಕಟ್ಟು ಅಂದರೆ ತಿಳಿ ಸಾರು ಆ ಥರ ಮಾಡಿರ್ತೀರಲ್ವ, ಅದ್ರ ಒಂದಿಷ್ಟೇ ಇಷ್ಟು ಒಂದು ಎರಡೇ ಆನಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮಗುಗೆ ತಿನ್ಕೊಳ್ಳುತ್ತೆ. ಓಕೆ. ಆಮೇಲೆ ಮೋಷನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮಕ್ಕಳಿಗೆ. ನೋಡಿ ಕೊಡಿ. ರಾಗಿ ಸರಿ ತಿನ್ಸೋಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ತಿನ್ಸೋಕ್ಕೆ ಟ್ರೈ ಮಾಡಿ. 1-2 ಸ್ಪೂನ್ ಆ ಥರ ಮಾಡಿಬಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡಿ. ಓಕೆ. ತುಂಬ ಲೇಟ್ ಆಯಿತು ಈ ವಿಡಿಯೋ ಮಾಡೋಕ್ಕೆ, ಏನು ಬೇಜಾರಾಗಬೇಡಿ. ಓಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ 1-2-3 ದಿನ ಲೇಟ್ ಆಗ್ಬೋದು, ಬಟ್ ಮಾಡ್ತೀನಿ ವಿಡಿಯೋ. ಇಬ್ಬರು ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೆ ಲೇಟ್ ಆಗ್ತಾಯಿದೆ. ಏನು ಅಂದ್ಕೊಬೇಡಿ, ವಿಡಿಯೋ ಹಾಕ್ತೀನಿ. ಓಕೆ. ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.